ವೆಲ್ಕಮ್ ಬ್ಯಾಕ್. ಬಿಹಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ರಾಹುಲ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ ಡಿಕೆ ಶಿವಕುಮಾರ್ ಬಿಹಾರ ಮತ ಪ್ರಚಾರಕ್ಕೆ ಶಾಸಕರನ್ನ ಕರೆದೊಯ್ದ ಡಿಕೆ ಶಿವಕುಮಾರ್. ಬಿಹಾರ ಎಲೆಕ್ಷನ್ ಸನಿಹದಲ್ಲಿದೆ. ರಾಹುಲ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಬಿಹಾರ ಮತ ಪ್ರಚಾರಕ್ಕೆ ಎಂಎಲ್ಎಗಳನ್ನ ಕರೆದೊಯ್ದ ಡಿಕೆ ಶಿವಕುಮಾರ್ ಎಂಎಲ್ಎಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಡಿಕೆ ಬಣದಲ್ಲಿ ಬಹಿರಂಗವಾಗಿ ಗುರುತಿಸಿಕೊಂಡ 10 ಎಂಎಲ್ಎಗಳು ಪ್ರಭಾವಿ ಶಾಸಕರು. ಇಷ್ಟು ದಿನ ಡಿಕೆ ಬಣದಲ್ಲಿ ಕುಣಿಗಲ್ ರಂಗನಾಥ್ ಮಾತ್ರ ಇದ್ರು. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಹಿರಂಗವಾಗಿ ಗುರುತಿಸಿಕೊಳ್ತಾ ಇದ್ರು. ಈಗ ಡಿಕೆ ಸಿಎಂ ಆಗುವ ದಿನ ಸನಿಹವಾಗ್ತಾ ಇದ್ದಂತೆ ಬದಲಾಗ್ತಾ ಇದೆ ಸಮೀಕರಣಗಳು, ಬದಲಾಗ್ತಾ ಇದೆ ಪೊಲಿಟಿಕಲ್ ಲೆಕ್ಕಾಚಾರಗಳು. ಶಾಸಕರ ಸಂಖ್ಯೆಯಲ್ಲಿ ಏರಿಳಿತಗಳು ಕಾಣ್ತಾ ಇದೆ. ಇಷ್ಟು ದಿನ ತೆರೆಮರೆಯಲ್ಲಿ ಡಿಕೆ ಪರ ಇದ್ದವರು ಈಗ ಓಪನ್. ಬಿಹಾರದಲ್ಲಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ನೋಡಿ. ಈ ಡೆವಲಪ್ಮೆಂಟ್ಗಳು ನಿಮಗೇನನ್ನ ಸೂಚಿಸುತ್ತೆ? ಒಂದು ರಾಜಕೀಯ ಲೆಕ್ಕಾಚಾರ ರಾತ್ರಿಯಾಗಿ ಒಂದು ಸುಪ್ರಭಾತದಲ್ಲಿ ಪೊಲಿಟಿಕಲ್ ಕ್ಯಾಲ್ಕುಲೇಟೆಡ್ ಬದಲಾಗುತ್ತೆ ಅನ್ನೋದಕ್ಕೊಂದು ನಿದರ್ಶನ ಇದು. ಬಿಹಾರ ಮತ ಪ್ರಚಾರಕ್ಕೆ ರಾಜ್ಯದ ಶಾಸಕರನ್ನು ಕರ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯನವರಲ್ಲ, ಡಿಕೆ ಶಿವಕುಮಾರ್. ಸೊ ಹಾಗಾದ್ರೆ ಡಿಕೆ ಬಣದಲ್ಲಿ ಬಹಿರಂಗವಾಗಿ ಗುರುತಿಸಿಕೊಂಡ 10 ಶಾಸಕರು. ಈ ಹಿಂದೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಾಗ, ಕರ್ನಾಟಕಕ್ಕೆ ಬಂದಾಗ ಕಾಂಗ್ರೆಸ್ನ ಉಸ್ತುವಾರಿ, ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸುರ್ಜೇವಾಲಾರನ್ನ ತೃಪ್ತಿಪಡಿಸುವಷ್ಟು ಶಾಸಕರ ಬೆಂಬಲವನ್ನು ಇಟ್ಕೊಂಡಿರಲಿಲ್ಲ. ಆದ್ರೆ ಈಗ ನೋಡಿ, ಬರಬರುತ್ತಾ ಒಂದು ಸತ್ಯ ರಾಜಕಾರಣಿಗಳಿಗೆ ಗೊತ್ತಾದಂಗೆ ಕಾಣ್ತಾ ಇದೆ. ಅಥವಾ ಕಾಂಗ್ರೆಸ್ ಪಡೆಗೆ, ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಗೆ ಒಂದು ಸತ್ಯ ಗೊತ್ತಾದಂಗೆ ಕಾಣ್ತಾ ಇದೆ. ಬಿಹಾರಕ್ಕೆ ಉಪಮುಖ್ಯಮಂತ್ರಿ ಹೋಗ್ತಾರೆ. ರಾಜ್ಯದಲ್ಲಿ ಬಹಿರಂಗವಾಗಿ ಬೆಂಬಲ ಕೊಡದಲೇ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಡಿಕೆ ಬಲಕ್ಕೂ ಎಡಕ್ಕೂ ವಾಲ್ಕತಾರೆ. ಡಿಕೆ ಶಿವಕುಮಾರ್ ತನ್ನ ಪೊಲಿಟಿಕಲ್ ಶಕ್ತಿಯನ್ನು ರಾಹುಲ್ ಗಾಂಧಿಗೆ ತೃಪ್ತಿಪಡಿಸೋ ರೀತಿಯಲ್ಲಿ ತೋರಿಸ್ತಾರೆ ಶಕ್ತಿನ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಒಲಿಯಲಿದೆ ಒಂದು ಪಟ್ಟ. ಹೀಗಿದ್ದಾಗ ನಾವ್ಯಾಕೆ ಅಲ್ಲಿರೋಣ, ಇಲ್ಲಿದ್ರೇನೆ ಚಂದ ಅನ್ನೋ ನಿರ್ಧಾರಕ್ಕೆ ಬಂದರೂ ಪ್ರಭಾವಿ ಶಾಸಕರು ಗೊತ್ತಿಲ್ಲ. ಇಷ್ಟು ದಿನ ಡಿಕೆ ಬಣದಲ್ಲಿ ಕುಣಿಗಲ್ ರಂಗನಾಥ್ ಕಾಣಿಸ್ತಾ ಇದ್ರು. ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಬಹಿರಂಗವಾಗಿ ಗುರುತಿಸಿಕೊಳ್ತಾ ಇದ್ರು. ಕಾಂಗ್ರೆಸ್ನವರು ಅಲ್ಲದೇ ಇದ್ರೂ ಕೂಡ ಶರತ್ ಬಚ್ಚೇಗೌಡ ಡಿಕೆ ಪರ ನಿಂತ್ಕೊತಾ ಇದ್ರು. ಬಿಹಾರದಲ್ಲಿ ಡಿಕೆ ಜೊತೆ ಕಾಣಿಸಿಕೊಂಡ ಬೆಂಬಲಿಗ ಎಂಎಲ್ಎಗಳು, ಡಿಕೆ ಜೊತೆ ಕಾಣಿಸಿಕೊಂಡ ಕಾಂಗ್ರೆಸ್ ಪಕ್ಷದ ಒಂದೆರಡಲ್ಲ 10 ಎಂಎಲ್ಎಗಳು. ಶಾಸಕ ಶ್ರೀನಿವಾಸ್ ಮಾನೆ, ಬಾಬಾ ಸಾಹೇಬ್ ಪಾಟೀಲ್ ಇವರೆಲ್ಲರೂ ಪ್ರಭಾವಿಗಳಲ್ವೇ? ರಾಜು ಸೇಠ್, ರಿಜ್ವಾನ್ ಅರ್ಷದ್, BM ನಾಗರಾಜ್, ಶಾಸಕ ನಯನಾ ಮೋಟಮ್ಮ, ಆನಂದ್ ಕಡೂರು, ವೇಣುಗೋಪಾಲ್ ನಾಯಕ್, ಡಾಕ್ಟರ್ NT ಶ್ರೀನಿವಾಸ್, ಬಸನಗೌಡ ಬಾದರ್ಲಿ, BV ಶ್ರೀನಿವಾಸ್. ವಿಶೇಷ ಅಂದ್ರೆ ಸಿದ್ದು ಪರಮಾಪ್ತ ಅಶೋಕ್ ಪಠಣ್ ಸಹ ಡಿಕೆ ಜೊತೆ. ಸಿದ್ದು ಬಣದಿಂದ ತೊರೆದ್ರ ಅಶೋಕ್ ಪಠಣ್. ತೆಂಗಿನಕಾಯಿ ತಲೆ ಮೇಲೆ ಬಿದ್ದು ಮರಣ ಆಗೋದನ್ನು ಕೇಳಿದೀವಿ, ಆದ್ರೆ ಹತ್ತಿ ಇದೆಲ್ಲ ಅನಿರೀಕ್ಷಿತ ತಾನೆ. ಆಶ್ಚರ್ಯ ಪಡುವ ರೀತಿಯ ಪೊಲಿಟಿಕಲ್ ಬದಲಾವಣೆಗಳು. ಆಶ್ಚರ್ಯ ಅಲ್ಲದೆ ಪರಮಾಶ್ಚರ್ಯ ಅಂದ್ರೂ ತಪ್ಪಾಗಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯರ ಪರಮಾಪ್ತರು ಅಂತ ಕರೆಸಿಕೊಳ್ತಾ ಇದ್ದವರು ಕೆಲವೊಂದು ಸಂದರ್ಭದಲ್ಲಿ ಡಿಕೆ ಹೆಸರು ಕೇಳಿದಾಗ ಕಿವಿ ಕಾದ ಸೀಸಾ ಬಿದ್ದವರಾಗಿ ಆಡ್ತಿದ್ದವರು ಇವತ್ತು ಬಿಹಾರದಲ್ಲಿ ಡಿಕೆ ಶಿವಕುಮಾರ್ ಜೊತೆ, ಡಿಕೆ ಶಿವಕುಮಾರ್ ಅವರ ಶಕ್ತಿಗೆ ಶಕ್ತಿಯಾಗಿ, ತೋಳ್ಬಲಕ್ಕೆ ತೋಳ್ಬಲನಾಗಿ ಇವತ್ತು ರಾಜ್ಯದ ಪ್ರಭಾವಿ ಶಾಸಕರು ಡಿಕೆ ಪರ ನಿಂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಬಿಹಾರದಲ್ಲಿ ಎಲೆಕ್ಷನ್ನ ಒಂದಷ್ಟು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರನ್ನ ಕರೆದಿದ್ದಾರೋ ಬಿಟ್ಟಿದ್ದಾರೋ ಅದು ಆಂತರಿಕ ವಿಚಾರ. ಆದರೆ ಕರೆಯಲ್ಪಟ್ಟ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ತೃಪ್ತಿಪಡಿಸುವ ರೀತಿಯ ಶಕ್ತಿ ಪ್ರದರ್ಶನವನ್ನು ತೋರ್ಪಡಿಸಿದ್ದಾರೆ. ಇದರರ್ಥ ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ. ಕಣ್ಣಿಗೆ ಯಾವುದು ಕಾಣಿಸುತ್ತೋ ಅದು ಮಾರಾಟ ಆಗುತ್ತೆ. ಎಲ್ಲೋ ರಹಸ್ಯವಾಗಿ ನಿಮ್ಮ ಶಕ್ತಿಯನ್ನ ರಹಸ್ಯವಾಗಿ ಇಟ್ಕೊಂಡು ಅದು ಕಾಣಿಸೋದು ಯಾರಿಗೆ? ದೇವರಿಗೆ ಮಾತ್ರ ತಾನೆ. ಇಲ್ಲಿ ಬೌದ್ಧಿಕವಾಗಿ ಮನುಷ್ಯನಿಗೆ ತಮ್ಮ ಪೊಲಿಟಿಕಲ್ ಶಕ್ತಿ ಕಾಣಬೇಕು. ಇಲ್ದಿದ್ರೆ ರಾಜಕೀಯದಲ್ಲಿ ನೀವು ಹೆಂಗೆ ಮುಂದಕ್ಕೆ ಬರ್ತೀರಿ? ಇವತ್ತು ಆ ಕೆಲಸನ ಡಿಕೆ ಶಿವಕುಮಾರ್ ಮಾಡಿದ್ರು. ಎನ್ಕ್ಯಾಶ್ ಮಾಡ್ಕೊಂಡ್ರು ಸಂದರ್ಭವನ್ನ.
ರಾಹುಲ್ ಗಾಂಧಿಗೆ ಪೊಲಿಟಿಕಲ್ ಪವರ್ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ನ ಪರ್ಫಾರ್ಮ್ ಬೇಕಾಗಿತ್ತು, ಅದು ಡಿ ಕೆ ಇವತ್ತು ಬಿಹಾರದಲ್ಲಿ ತೋರಿಸಿದ್ದಾರೆ. ಸುರ್ಜೇವಾಲಾ ಬಂದಾಗ ಇಲ್ಲದೆ ಇರತಕ್ಕಂತಹ ಶಕ್ತಿಗಳು ಬಿಹಾರದಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯರ ಪರಮಾಪ್ತ ಬಳಗದ ಅತ್ಯಂತ ಪ್ರಭಾವಿ ಶಾಸಕರು ಇವತ್ತು ಡಿ ಕೆ ಶಿವಕುಮಾರ್ ಬಲಭಾಗಕ್ಕೆ ನಿಂತ್ಕೊಂಡು ಜಿಂದಾಬಾದ್ ಕೂಗ್ತವ್ರೆ. ಸೊ ಈ ಪೊಲಿಟಿಕಲ್ ವಿಪ್ಲವ ಇದೆಯಲ್ಲ, ಅದು ನಾವು ಈ ಹಿಂದೆ ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರ್ತಕ್ಕಂತಹ ಭರವಸೆಗೆ ಪುಷ್ಟಿ ಅಲ್ಲದ ಮತ್ತಿನ್ನೇನು. ರಾಜಣ್ಣ ಹೇಳಿದಂತಹ ವಿಪ್ಲವಕ್ಕೆ ನಾಂದಿ ಅಲ್ವಾ ಈ ಒಂದು ಬದಲಾವಣೆ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸೋದಕ್ಕಿಂತ ಮುಂದೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರು ಕೂಡ ಸಾಧ್ಯ ಇಲ್ವಾ? ನಾವು ಈ ಹಿಂದೆ ಹೇಳ್ತಾ ಇದ್ವಿ ಪ್ರತಿಯೊಂದು ವರದಿಯಲ್ಲೂ ಕೂಡ, ಸಿದ್ದರಾಮಯ್ಯ ನಿರ್ಧಾರ ಮಾಡದ ಹೊರತು ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಮುಂದೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ರಾಜಕೀಯ ನಡೆ, ಜೊತೆಗೆ ಅವರಿಗೆ ಸಿಗ್ತಾ ಇರತಕ್ಕಂತಹ ಹೈಕಮಾಂಡ್ನ ಒಂದು ತರಹದ ಸಮಾಧಾನಕರವಾದಂತಹ ಭರವಸೆಗಳು, ಪೊಲಿಟಿಕಲ್ ವಿಶ್ವಾಸ, ಅವರಲ್ಲಿರ್ತಕ್ಕಂತಹ ಬಿಲ್ಡ್ ಆಗಿರ್ತಕ್ಕಂತಹ ಪೊಲಿಟಿಕಲ್ ಆತ್ಮವಿಶ್ವಾಸ, ಇವೆಲ್ಲವೂ ನೋಡ್ತಾ ಇದ್ರೆ ಬಹುಶಃ ನವೆಂಬರ್ನಲ್ಲಿ ನಾವು ಸಿಎಂ ಹೆಸರಿನಲ್ಲಿ ಬೇರೆಯೊಬ್ಬರನ್ನ ಕರಿಬೇಕಾಗಿ ಬರುತ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.